ಸಂಗಡಿ ಸೊ ಗೈಸ್ ಇವತ್ತು ನಾವು ಬಂದೀವಿ ಹಲಗಿ ಹಬ್ಬಾಗ ಸೊ ಗೈಸ್ ನಾ ಸ್ಟಾರ್ಟಿಂಗ್ ಅಂತ ಹೇಳಿದ್ರೆ ಎಂಡ್ ಮಟ್ಟ ಏನೇನು ಆಗೈತಿ ಈಗ ತೋರಿಸ್ತೀನಿ ಬರ್ರಿ ಹೋಗುನಿ
ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಗುರುಸಿದ್ದರಾಜ ಯೋಗೀಂದ್ರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ವಿವಿಧ ಮಠಾಧೀಶರ ಒಂದು ಆಶೀರ್ವಾದದಂತೆಗೆ ಇವತ್ತಿನ ಈ ಒಂದು ಜಗ್ಗಲ್ಗಿ ಹಬ್ಬದ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿದೆ. ಹುಬ್ಬಳ್ಳಿ ಜಗ್ಗಲ್ಗಿ ಹಬ್ಬದ ಆಯೋಜಕರು ಹಾಗೂ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಮಹೇಶ್ ತೆಂಗಿನಕಾಯಿ ಅವರ ಒಂದು ನೇತೃತ್ವದಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮದ ಎಲ್ಲ ಆತ್ಮೀಯ ಬಂಧುಗಳೇ, ಸೇರಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರೇ ಹಾಗೂ ಎಲ್ಲ ಕಲಾವಿದ ತಂಡಗಳೇ ಹಾಗೂ ಹುಬ್ಬಳ್ಳಿ ಜಗ್ಗಲ್ಗಿ ಅಭಿಮಾನಿತ ಎಲ್ಲ ಬಂಧುಗಳೇ, ಗೂಢಾಧ್ಯಕ್ಷರಾಗಿರ್ತಕ್ಕಂಥ ಸಲಗಿ ಅವರೇ, ಜಿಲ್ಲಾಧ್ಯಕ್ಷರಾದ ತಿಪ್ಪಣ್ಣ ಮಜ್ಗಿ ಅವರೇ, ನಿಂಗಪ್ಪ ಸುದ್ಗಡ್ಡ ಅವರೇ, ಸುಭಾಷ್ ಅವರೇ, ಅರವಿಂದ ದುಕ್ಷದ್ ಅವರೇ, ನಮ್ಮೆಲ್ಲ ಮಹಾನಗರ ಪಾಲಿಕೆಯ ಸದಸ್ಯರೇ, ಯುವನವರೇ, ಈಗ ಬೆಳಗುವುದಕ್ಕಾಗಿ ಜಗ್ಗಲ್ಗಿ ಹಬ್ಬವನ್ನು ಹುಬ್ಬಳ್ಳಿ ಒಳಗ ಆರಂಭ ಮಾಡಿದಂತಹ ಶ್ರೇಯಸ್ಸು ಮಹೇಶ್ ತೆಂಗಿನಕಾಯಿ ಅವರನ್ನು ನನ್ನ ಈ ಪ್ರಸಂಗದಲ್ಲಿ ತುಂಬ ಹೃದಯದಲ್ಲಿ ಬಂದು ಹೌದ್ರಿ, ಹಿಂಗೆಲ್ಲ ಮಾಡುವುದರಿಂದ ಏನಾಗ್ತೈತೆ ಅಂತ ನೀವು ಕೇಳಬಹುದು. ಯಾವುದೇ ಸ್ವಾರ್ಥವನ್ನ ಒಳಗೆ ತುಂಬಿಕೊಂಡಾದ್ಮೇಲೆ ನಿಸ್ವಾರ್ಥ ಭಾವನೆಯಿಂದ ಸಮಾಜಕ್ಕಾಗಿ ನಾನು ಏನಾದ್ರೂ ಮಾಡಬೇಕು ಅಂತ ನೀವು ಹೊರಟ್ರಿ ಅಂದ್ರೆ ಆರಂಭದಲ್ಲಿ ನಿಮ್ಗೆ ಯಶಸ್ಸು ಸಿಗ್ಲಿಕ್ಕಿಲ್ಲ. ಆದ್ರೆ ಪರಮಾತ್ಮ ನಮ್ಮೆಲ್ಲ ಕಾರ್ಯಗಳನ್ನು ಲಕ್ಷ್ಯ ಕೊಟ್ಟು ನೋಡ್ತಿರ್ತಾನೆ. ನಿಸ್ವಾರ್ಥ ಭಾವನೆಯಿಂದ ದುಡಿಯುವಂತ ಪ್ರತಿಯೊಬ್ಬನು ಮುಂದೆ ಉತ್ತಮ ನಾಯಕನಾಗಿ ಹೊರಹೊಮ್ಮುತ್ತಾನೆ ಅನ್ನೋದಕ್ಕೆ ಮಹೇಶ್ ತೆಂಗಿನಕಾಯಿ ಅವರೊಂದು ಉಜ್ವಲವಾಗಿರುವಂತಹ ಉದಾಹರಣೆ. ಯಾರೋ ಒಬ್ಬ ಕಲ್ಲಿನಲ್ಲಿರುವಂತ ಶಿಕ್ಷಕ ಬಂದು ಒಂದು 10 ರೂಪಾಯಿ ಕೊಡಲಿಕ್ಕೆ ಪರಮಾತ್ಮ ನಮ್ಮೆಲ್ಲ ಕಾರ್ಯಗಳನ್ನು ನೋಡ್ತಿರ್ತಾನೆ. ಮುಂದೆ ಒಂದಲ್ಲ ಒಂದು ಕಾಲಕ್ಕೆ ಅವನು ನಮ್ಮನ್ನು ಕೈ ಹಿಡಿದು ಮುನ್ನಡೆಸ್ತಾನೆ ಅನ್ನೋದಕ್ಕೆ ಈ ಸಣ್ಣದಾದಂತ ಹಬ್ಬ ದೊಡ್ಡದಾಗಿರುವಂತಹ ಹಬ್ಬವಾಗಿ ಇವತ್ತು ಪರಿವರ್ತನೆಯಾಗಿದೆ. ಇಂಥ ದೊಡ್ಡ ಕಾರ್ಯಕ್ರಮ ನಿಜಕ್ಕೂ ಭಾರತೀಯರಾಗಿರುವಂತಹ ನಾವು ಇಲ್ಲಿ ಸೇರಿದಂತೆ ಎಲ್ಲರನ್ನು ನೋಡಿಬಿಟ್ರೆ ಬಹಳ ಆನಂದ ಅನಿಸ್ತದೆ. ಯಾಕಂದ್ರೆ ಎಲ್ಲರೂ ಒಂದೇ ವಯಸ್ಸಿನವರು. ಸುಮಾರು ವಿಚಾರ ಮಾಡಿದ್ರೆ
40ರಿಂದ 35ರಿಂದ 50 ವರ್ಷದ ಒಳಗಿರುವಂಥವ್ರು ನಾವೆಲ್ಲ ಕೂಡೀವಿ. ನಮ್ಮಿಂದ ಏನೂ ಆಗಲಿಲ್ಲ ಅಂದ್ರೆ ದೇಶಕ್ಕೆ ರುಚಿ ಇರಂಗಿಲ್ಲ ಅಂತ ಯುವಶಕ್ತಿಯನ್ನು ಕಟ್ಟಿಕೊಂಡು ಅದ್ಭುತವಾಗಿರುವ ಕಾರ್ಯವನ್ನು ಮಾಡ್ತಾ ಇರುವಂತ ಈ ಒಂದು ಸಂಘಟಕರಿಗೆ ನಿಜವಾಗಿ ಅಭಿನಂದನೆಗಳು ಹೇಳ್ತಾ ನನಗೆ ಆಶ್ಚರ್ಯ ಆಯ್ತು. ಈ ವೇದಿಕೆಯಲ್ಲಿ ಇಷ್ಟೆಲ್ಲ ಮಹಾತ್ಮರು ಹೆಂಗೆ ಬಂದರು ಏನು ಅಂತ ಹೇಳಿ ಅವ್ರು ನೋಡಿದಂಗೆ ನಾನು ನೋಡಿದಂಗೆ ಸುಮಾರು 5 ಜನ ಅಷ್ಟೇ ಇದ್ರೆ ಆದ್ರೆ ವೇದಿಕೆಗೆ ಬರುವುದರೊಳಗಾಗಿದೆ 106 ಜನ ಮಹಾತ್ಮರು ಒಂದೇ ವೇದಿಕೆ ಮೇಲೆ ಬಂದು ಕೂತ್ಕೊಂಡಿದ್ದಾರೆ ಅಂದ್ರೆ ಇದಕ್ಕೆ ಕಾರಣ ಏನು ಅಂದ್ರೆ ಪರಮಾತ್ಮ ನಮ್ಮ ಜೊತೆಗೆ ಇದ್ದಾನೆ ಅನ್ನುವಂಥದ್ದಕ್ಕೆ ಇನ್ನೇನು ಸಾಕ್ಷಿ ಬೇಕಾಗಿಲ್ಲ. ಮಹೇಶ್ ಸಂಗೀತಾಗಿ ಒಂದು ಕಾರ್ಯ ಇದು 100 ಕಾಲ ಹೀಗೆ ಮುನ್ನಡೆಯಲಿ. ಹಂಗ ಹಾಕಲಿ ಅಂದ್ರೆ ಹುಬ್ಬಳ್ಳಿ ಅನ್ನುವಂಥ ಶಬ್ದದೊಳಗ ಬಳ್ಳಿ ಅಂತ ಹೆಂಗೈತಲ್ಲ ಹಂಗ ನಮ್ಮ ಜಕ್ಕಲಿ ಹಾಕೋದ ಈ ಬಳ್ಳಿ 100 ಮಾರು ಹತ್ತಿ ಸಾವಿರಾರು ವರ್ಷಗಳ ಕಾಲ ಮುನ್ನಡೆಯಲಿ ಅಂತ ಪ್ರಾರ್ಥಿಸಿ ತಮ್ಮೆಲ್ಲರಿಗೂ ಒಂದು ರೀತಿಯಾದ ಮಾತುಗಳಿಗೆ ವಿರಮಿಸ್ತೇನೆ. ಭಾಗಿಸಿದರೆ ನಮ್ಮಂತ ಎಲ್ಲ ಕಲಾವಿದರಿಗೆ ನಾವು ಹುಬ್ಬಳ್ಳಿ ಜಕ್ಕಲಿಗೆ ಹಬ್ಬದ ಸಮಿತಿ ಪರವಾಗಿ ಈಗ ಈ ಹುಬ್ಬಳ್ಳಿ ಜಕ್ಕಲಿಗೆ ಹಬ್ಬದ ಸಾನ್ನಿಧ್ಯ ವಹಿಸಿದಂತ ಪರಮ ಪೂಜ್ಯ 3000 ಮಠದ ಶ್ರೀಗಳಿಂದ ಆಶೀರ್ವಚನ ಸ್ವಾಮೀಜಿ ಹೇಳಿದ್ರು. ಇನ್ನು 20 ವರ್ಷದ ಮ್ಯಾಲಿಯವರು 40-45 ವರ್ಷದ ಮ್ಯಾಲಿಯವರು ಬಹಳ ಭಾಗವಹಿಸಿದ್ದೀರಿ ಅಂತ ಹೇಳಿದರು. ನಾನು ಇದೀಗ ನೋಡಿದ್ದೀನಿ ಇಲ್ಲಿ 11 ತಿಂಗಳ ಒಂದು ಮಗು ಕೂಡ ಇದರಲ್ಲಿ ಭಾಗವಹಿಸಿದೆ. ಅದೇ ಬಹಳ ಆಶ್ಚರ್ಯ ಆಗ್ತದೆ. ಇಲ್ಲಿ ಎತ್ಕೊಂಡು ನಿಂತಿರೋರು ನೋಡಿ ನಮ್ಮ ತಾಯಂದರು ಆ ಮಗುವಿಗೆ 11 ತಿಂಗಳು ಮಗು ಅದನ್ನು ಭಾಗವಹಿಸುವ ರೀತಿ ಒಳಗೆ ಮಾಡಿದ್ದೀನಿ ಅಂತಂದ್ರೆ ಇದು ಸಾಮಾನ್ಯ ಅಲ್ಲ. ಆದ್ದರಿಂದ ಇದು ಸಣ್ಣ ಮಕ್ಕಳಿಂದಲೇ ನಮ್ಮ ಹಬ್ಬಗಳು, ನಮ್ಮ ಧರ್ಮಗಳು, ನಮ್ಮ ಭಾವನೆಗಳು, ನಮ್ಮ ಸಾಂಸ್ಕೃತಿಕವಾಗಿ ನಮ್ಮ ಮನಸ್ಸುಗಳು ಬೆಳೆಬೇಕಾಗಿದ್ದರೆ ಸಣ್ಣ ಮನಸ್ಸಿನಿಂದಲೇ ಸಣ್ಣ ವಯಸ್ಸಿನಿಂದಲೇ ಅದು ಸಾಧ್ಯ. ಹಾಗಾಗಿ ನಮ್ಮ ತಾಯಿಂದ ಅದನ್ನು ತಿಳ್ಕೊಂಡು ಕಾಣಿಸ್ತದೆ. ಆ ಮಗುವನ್ನು ಕರ್ಕೊಂಡು ಬಂದಿದ್ದಾರೆ 10 ತಿಂಗಳಿಂದ. ಆ ಮಗುನ ಸ್ವಲ್ಪ ಎತ್ತಿ ತೋರಿಸಿ ಚೆನ್ನಾಗಿ ಎತ್ತಿ ತೋರಿಸಿ ಅನಿಸ್ತದೆ. ಬಹಳ ಖುಷಿ ಆಗ್ತದೆ. ಹಾಗಾಗಿ ನೋಡ್ರಿ ಎಲ್ಲರೂ ನೋಡ್ರಿ ಅದು ಹೌದಾ. ಅದಕ್ಕೆ ನಿಜಕ್ಕೂ ಕೂಡ ನಮ್ಮ ಸಂಸ್ಕೃತಿಯನ್ನು ನಾವು ಮರಿಬಾರದು. ಯಾವುದೇ ಹಬ್ಬದಲ್ಲಿ ನಮ್ಮದೇ ಆದಂಥ ಪ್ರಾಚೀನ ಪೌರಾಣಿಕತೆ ಮತ್ತು ಇತಿಹಾಸ ಅಡಗಿರ್ತದೆ. ಆದ್ದರಿಂದ ಈ ಜಗತ್ತಿಗೆ ಒಂದು ವರ್ಷದ್ದು. ಆದ್ದರಿಂದ ಈ ಜಗತ್ತಿಗೆ ಹಬ್ಬ ಏನಿದೆಯಲ್ಲ ಇದು ನಮ್ಮ ದೇಶದ ದೇಶೀಯವಾದಂಥ ಒಂದು ಕಲೆ. ಅದು ಅದರಲ್ಲಿ ಹೊರಡ್ತಕ್ಕಂಥ ನಾದ ಇದೆಯಲ್ಲ ಅದು ಯಾವಾಗಲೂ ಓಂಕಾರ ನಾದವನ್ನೇ ನುಡಿಸ್ತದೆ. ಓಂಕಾರವನ್ನು ಯೋಗಿಗಳು ಕೂಡ ಧ್ಯಾನ ಮಾಡ್ತಾರೆ. ಆದ್ದರಿಂದ ನಾವು ಸೇರಿದವರೆಲ್ಲರೂ ಕೂಡ ಬರೇ ಬಣ್ಣವನ್ನು ನಮ್ಮ ಮೈ ಮೇಲೆ ಹಾಕೊಳ್ಳೋದು ಅಷ್ಟೇ ಅಲ್ಲ, ಆ ಬಣ್ಣವನ್ನು ಹಾಕೊಂಡಾಗ ಇರುವ ಆ ಸಂತೋಷದಲ್ಲಿ ಓಂಕಾರದ ನಾದವನ್ನು ಕೂಡ ನಾವು ಅನುಭವಿಸಬೇಕು. ಇದು ನಮ್ಮ ಸಂಸ್ಕೃತಿ. ಆದ್ದರಿಂದ ಇಂಥ ಒಂದು ಶ್ರೇಷ್ಠ ಸಂಸ್ಕೃತಿಗೆ ನಾಂದಿಯನ್ನು ಹಾಡಿದಂಥವರು, ಒಂದು ಇದನ್ನ ಬುನಾದಿಯನ್ನು ಹಾಕಿದಂಥವರು ನಮ್ಮ ಮಹೇಶ್ ತೆಂಗಿನಕಾಯಿಯವರು. ಅವರ ಯುವಕರ ತಂಡ 1,000 ಇಲ್ಲ, 2,000 ಇಲ್ಲ, 10,000 ಯುವಕರ ತಂಡ ಅವರ ಹಿಂದೆ ಇದೆ. ಹಿರಿಯರ ಆಶೀರ್ವಾದ ಇದೆ, ಗುರುಗಳ ಕೃಪೆ ಇದೆ. ಆದ್ದರಿಂದ ನಮ್ಮ ಮಹೇಶ್ ತೆಂಗಿನಕಾಯಿ ಅವರು ಹಾಕಿಕೊಟ್ಟಿರುವಂತಹ ಈ ಒಂದು ನಮ್ಮ ದೇಶೀಯವಾದಂಥ ಈ ಹಬ್ಬ ಏನಿದೆ, ಈ ಹಬ್ಬ ಬರುವ ದಿವಸಗಳಲ್ಲಿ ಇನ್ನೂ ವಿಸ್ತಾರತೆಯನ್ನು ಪಡೆಯಲಿ ಎನ್ನುವಂಥ ಶುಭ ಹಾರೈಕೆಯನ್ನು ನಾವು ಹೇಳ್ತಾ ನಮ್ಮ ಅಭಿನವ ಸಿದ್ಧಾರೂಢ ಸ್ವಾಮಿಗಳವರು ಬಹಳ ಚೆನ್ನಾಗಿ ಎಲ್ಲರನ್ನೂ ಕೂಡ ಹೇಳಿದ್ದಾರೆ. ಅವರು ಒಳ್ಳೆಯ ಪ್ರವಚನಕಾರರು, ನಾಡಿನ ತುಂಬ ಪ್ರವಚನ ಮಾಡುವಂಥವರು, ಒಳ್ಳೆಯ ವಿಷಯವನ್ನ ಹೇಳಿದ್ದಾರೆ ಅಂತ ಹೇಳ್ತಾ ಪ್ರಾಸ್ತಾವಿಕವಾಗಿ ನಮ್ಮ ತೆಂಗಿನಕಾಯಿಯವರು, ಶಾಸಕರಾದ ತೆಂಗಿನಕಾಯಿಯವರು ತುಂಬ ಚೆನ್ನಾಗಿ ಇದರ ಇತಿಹಾಸ ಹೇಳಿದರು ಅಂತ ಹೇಳ್ತಾ ಜನತೆ ಮುಂದೆ ಈ ಹಬ್ಬಕ್ಕೆ ಒಳ್ಳೆಯ ಪ್ರೋತ್ಸಾಹವನ್ನು ಕೊಡಬೇಕು, ಸ್ಪಂದನೆ ಕೊಡಬೇಕು ಅಂತ ಹೇಳಿ ನಮ್ಮ ಹುಬ್ಬಳ್ಳಿಯ ಜನ ಹೆಚ್ಚು ಹೆಚ್ಚು ಭಾಗವಹಿಸಿ ಈ ಹಬ್ಬಕ್ಕೆ ಒಂದು ಕಳೆಯನ್ನು ತರಲಿ ಅಂತ ಹಾರೈಸಿ ನಮ್ಮ ಅಂತ ನಮಗೆ